2 ವಾರಗಳನ್ನೇ ಪೂರೈಸಿಬಿಟ್ಟಿದೆ ಇದೀಗ ಅಮೆರಿಕ ಇರಾನ್ ಯುದ್ಧ. ಅಮೆರಿಕ ಇಸ್ರೇಲ್ನಿಂದ ಇರಾನ್ ಮೇಲೆ ಹಗಲು ರಾತ್ರಿ ದಾಳಿಯನ್ನು ಸಮರ್ಥವಾಗಿ ಎದುರಿಸ್ತಾ ಇದೆ ಇರಾನ್. ಯಾಕಂತ ಹೇಳಿದ್ರೆ ಇರಾನ್ ಇದನ್ನೆಲ್ಲ ಎದುರಿಸುತ್ತಾ ಅನ್ನುವಂಥ ಪ್ರಶ್ನೆ ಇತ್ತಲ್ಲ, ಅದು ನೋಡಿ 2ನೇ ವಾರ ಕಾಲಿಟ್ಟಿದೆ. ಆದರೂ ಕೂಡ ಇರಾನ್ ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸೋದ್ರ ಜೊತೆಗೆ ಪ್ರತಿ ದಾಳಿಯನ್ನು ಮಾಡ್ಕೊಳ್ತಾನೆ ಬರ್ತಿದೆ. ತನ್ನಗಾಗದಿಲ್ಲದಷ್ಟರ ಮಟ್ಟಿಗೂ ಕೂಡ ಇರಾನ್ ಇದೀಗ ಪ್ರತೀಕಾರದ ದಾಳಿಗೆ ಮುಂದಾಗಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ನೋಡಿ, ಸರ್ವೋಚ್ಚ ನಾಯಕ ನಿಲ್ಲದಿದ್ರೂ ಕೂಡ ಇರಾನ್ಗೆ ಎದುರಾಗದ ಸಮಸ್ಯೆ. ಈಗ ಸರ್ವೋಚ್ಚ ನಾಯಕನೇ ಇಲ್ಲ, ಇರಾನ್ನ ಹೇಗೆ ಬೇಕಾದರೂ ದಾಳಿ ಮಾಡಿಬಿಡ್ತೀವಿ ಅಂದ್ಕೊಂಡಂಥ ಅಮೆರಿಕ ಹಾಗೂ ಇಸ್ರೇಲ್ಗೆ ಇರಾನ್ ಪ್ರತಿ ದಾಳಿಯನ್ನು ಕೂಡ ಕೊಡ್ತಾ ಇದೆ ಅನ್ನೋದು ಎಷ್ಟರ ಮಟ್ಟಿಗೆ ಅದು ತಲೆನೋವಾಗಿ ಕೂಡ ಪರಿಣಮಿಸೋದಿಲ್ಲ. ಇರಾನ್ ಕೈಲಿ ಇನ್ನೇನು ಆಗಲ್ಲ. ಯಾಕಂತ ಹೇಳಿದ್ರೆ ಸರ್ವೋಚ್ಚ ನಾಯಕನನ್ನೇ ಮೊದಲ ದಾಳಿಗೆ ಬಲಿ ಪಡೆದುಕೊಂಡಂಥ ಇಸ್ರೇಲ್ ಹಾಗೂ ಅಮೆರಿಕದ ಜಂಟಿ ಬುದ್ಧಿವಂತಿಕೆ ಇರಾನ್ ಈಗಲೂ ಕೂಡ ಸಮರ್ಥವಾಗಿ ಫೈಟ್ ಮಾಡೋದನ್ನು ಎದುರಿಸುವಂತಹ ಪರಿಸ್ಥಿತಿ ಇದೆ. ಅಮೆರಿಕ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಇರಾನ್ ಫೈಟ್ ಕೊಡ್ತಾ ಇದೆ, ಅದೆಷ್ಟೋ ಜನರನ್ನು ಸಾಯಿಸಿದೆ. ಇದೆಲ್ಲದರ ಮಧ್ಯೆ ಇರಾನ್ ಈಗಲೂ ಏನು ಸುಮ್ಮನಾಗ್ತಾ ಇಲ್ಲ, ಈಗಲೂ ಏನು ಶರಣಾಗತಿ ಆಗ್ತಾ ಇಲ್ಲ, ಜೊತೆಗೆ ಪ್ರತಿ ದಾಳಿಯನ್ನ ಮಾಡ್ತಾ ಬರ್ತಾ ಇದೆ. ಜೊತೆಗೆ ಅಮೆರಿಕದ ಪ್ರತಿಷ್ಠಿತ ಕಂಪನಿಗಳನ್ನೇ ಹೊಡೆದುರುಳಿಸ್ತೀನಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಂದರೆ ಇರಾನ್ ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ನಿಭಾಯಿಸೋದಕ್ಕೆ ಮುಂದಾಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಉನ್ನತ ನಾಯಕರೇ ಸಾವನ್ನಪ್ಪಿದ್ರು. ಈಗ ಖಮೇನೈ ಮಾತ್ರ ಅಲ್ಲ, ಖಮೇನೈ ಜೊತೆಯಲ್ಲಿದ್ದಂಥ 40ಕ್ಕೂ ಹೆಚ್ಚು ಜನರನ್ನ ಕೂಡ ಸಾವನ್ನಪ್ಪಿದ್ರು. ಧೃತಿಗೆಡ್ತಾ ಇಲ್ಲ ಇಲ್ಲಿ ಇರಾನ್, ಸಮರೋತ್ಸಾಹವನ್ನು ಸಾರ್ತಾ ಇದೆ. ಇರಾನ್ ಸೋಲೊಪ್ಪದ ಸಾಹಸದ ಹಿಂದಿದೆ ಈ ಜಾಫರಿ ಎನ್ನುವಂಥವರ ತಂತ್ರ. ಯಾರೀ ಜಾಫರಿ, ಇವ್ರ ಹಿನ್ನೆಲೆ ಏನು ಎಲ್ಲವನ್ನ ನೋಡ್ತಾ ಹೋಗೋಣ. ಇರಾನ್ನಲ್ಲಿದೆ ಒಂದು ಅತ್ಯದ್ಭುತ ಮೊಸೈಕ್ ವ್ಯವಸ್ಥೆ. ಯಾಕಂತ ಹೇಳಿದ್ರೆ ಇರಾನ್ ಸುಮ್ಮನೆ ಹಾಗಾದ್ರೆ ಯಾವ ನಾಯಕನ ಆದೇಶವಿಲ್ಲದೆ, ಯಾರ ಗೈಡ್ಲೈನ್ಸು ಇಲ್ಲದೆ ಇರಾನ್ ಹಾಗಾದ್ರೆ ಹೆಂಗೆ ಪ್ರತಿ ದಾಳಿ ಮಾಡ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮನ್ನು ಕಾಡುತ್ತಲ್ಲ. ನೋಡಿ, ಈ ಆಲಿ ಜಾಫರಿ ಅನ್ನುವಂಥರ ಒಂದು ಮಾರ್ಗದರ್ಶನದ ಮುಖೇನ ಈ ರೀತಿಯಾಗಿ ಇರಾನ್ ತನ್ನ ಪ್ರತೀಕಾರದ ದಾಳಿಗೆ ಮುಂದಾಗ್ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ನೋಡಿ, ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ಭೀಕರ ಯುದ್ಧ ನಡೀತಾ ಇದೆ. ಯುದ್ಧದ ವೇಳೆ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರುವಂಥ ಹೆಸರು ಅಂದರೆ ಅದು ಆಲಿ ಜಾಫ್ರಿ. ಇವರು IRGCಯ ಮಾಜಿ ಕಮಾಂಡರ್ ಇನ್ ಚೀಫ್. ಸದ್ಯ ಮೊಸಾಯಿಕ್ ಡಿಫೆನ್ಸ್ ಹಿಂದಿರುವಂಥ ಮಾಸ್ಟರ್ ಮೈಂಡ್ ಇವರೇ ಅಂತ ಹೇಳಲಾಗ್ತಾ ಇದೆ. ಇರಾನ್ ಮತ್ತು ಇರಾಕ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದಂತಹ ಆಲಿ ಜಾಫ್ರಿ ಈ ಹಿಂದೆ ಅಂದರೆ 2007-2019 ಅವಧಿಯಲ್ಲಿ IRGCಯ ಮುಖ್ಯಸ್ಥರಾಗಿದ್ದರು. ಇವರ ಯುದ್ಧ ತಂತ್ರಗಾರಿಕೆಯಿಂದ ಇರಾನ್ ಸೋಲಿಸೋದು ಸುಲಭವಲ್ಲ. ಇರಾನ್ ಇಷ್ಟೆಲ್ಲ ಪ್ರತೀಕಾರದ ದಾಳಿಯನ್ನು ತೀರಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಮಾಸ್ಟರ್ ಮೈಂಡ್ ಇರಲೇಬೇಕಲ್ಲ. ಅದೇ ಮಾಸ್ಟರ್ ಮೈಂಡ್ ಈ ಆಲಿ ಜಾಫ್ರಿ ಎನ್ನುವಂಥ ಸುದ್ದಿ ಒಂದು ಭಾರಿ ಸದ್ದು ಮಾಡ್ತಾ ಇದೆ. ಇನ್ನು ಕಳೆದ 23 ವರ್ಷಗಳ ಹಿಂದೆ ಗಮನಿಸೋದಾದರೆ ಇರಾಕ್ ಮೇಲೆ ಅಮೆರಿಕ ದಾಳಿ ನಡೆಸಿರುತ್ತೆ. ಸದ್ದಾಂ ಹುಸೇನ್ ಸೈನ್ಯವನ್ನು ಅಮೆರಿಕ ಕೇವಲ 26 ದಿನಗಳಲ್ಲಿ ಸೋಲುಣಿಸ್ಬಿಟ್ಟಿರುತ್ತೆ. ಅದೇ ರೀತಿ ಇರಾನನ್ನು ಸೋಲಿಸಬಹುದು ಅಂತ ಲೆಕ್ಕಾಚಾರವನ್ನು ಹಾಕ್ಕೊಂಡಿತ್ತು ಅಮೆರಿಕ. ಈಗ ನಾನು ಹಿಂದೆ ಮಾಡಿದ್ದೀನಿ, ಈಗಲೂ ಕೂಡ ನಾನು ಅದೇ ತಂತ್ರಗಾರಿಕೆಯನ್ನು ಬಳಸ್ತೀನಿ. ಜೊತೆಗೆ ನಾವು ಇನ್ನೊಂದಷ್ಟು ಅಪ್ಡೇಟ್ ಆಗಿರ್ತೀವಿ. ಈಗ ಇದೆಲ್ಲ ನಮ್ಗೆ ದೊಡ್ಡ ಮ್ಯಾಟ್ರೇ ಅಲ್ಲ ಅನ್ನೋದು ಅಮೆರಿಕಾದ ಒಂದು ಥಾಟ್ ಆಗಿತ್ತು. ಆದರೆ ಅಮೆರಿಕಾದ ಈ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ಉಲ್ಟಾಪಲ್ಟಾ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣವೇ ಆಲಿ ಜಾಫ್ರಿ ಎನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ, ಅಂದಾಜಿಸಲಾಗ್ತಾ ಇದೆ, ಇರಬಹುದು ಎನ್ನುವಂಥ ಸುದ್ದಿಗಳು ಓಡಾಡ್ತಾ ಇದೆ. ಹಾಗಾದರೆ ಏನಿರಬಹುದು ಈ ಆಲಿ ಜಾಫರಿಯ ತಂತ್ರ, ಏನಿದು ಅಂತ ನೋಡೋದಾದರೆ, ಈ ಕಳೆದ 2003ರಲ್ಲಿ ಇರಾಕ್ ದೇಶದ ಜೊತೆಗೆ ಅಮೆರಿಕ ಯುದ್ಧ ನಡೆಸಿರುತ್ತೆ. ಆ ಯುದ್ಧವನ್ನು ಹತ್ತಿರದಿಂದ ಅಧ್ಯಯನ ಮಾಡಿರ್ತಾರೆ ಇದೇ ಆಲಿ ಜಾಫ್ರಿ. ಡಿಸೆಂಟ್ರಲೈಸ್ಡ್ ಮೊಸೈಕ್ ಡಿಫೆನ್ಸ್ ಪರಿಕಲ್ಪನೆಯನ್ನ ಜಾರಿಗೆ ತಂದಿರ್ತಾರೆ ಈ ಜಾಫ್ರಿ. ಇದರಿಂದಲೇ ಅಮೆರಿಕ ಇಸ್ರೇಲ್ನ ಬಲಾಢ್ಯ ಮಿಲಿಟರಿ ಶಕ್ತಿಯನ್ನ ಎದುರಿಸ್ತಾ ಇದೆ ಇರಾನ್ ಎನ್ನುವಂಥ ವಿಚಾರ. ಇನ್ನು ಇರಾನ್ ಸರ್ವೋಚ್ಚ ನಾಯಕ ಹತನಾದರೂ, ಈ ಆಯತುಲ್ಲಾ ಖಮೇನಿ ಸತ್ರು ಕೂಡ ಹೋರಾಟವನ್ನು ಮುಂದುವರಿಸಲಾಗ್ತಾ ಇದೆ. ಇದೇ ಕಾರಣಕ್ಕೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿರುವಂಥ ಸಿದ್ಧಾಂತವೇ ಈ ಮೊಸೈಕ್. ಇರಾನ್ನ ಸೈನ್ಯವನ್ನು 31 ಸ್ವಾಯತ್ತ ಪ್ರಾಂತೀಯ ಕಮಾಂಡ್ಗಳಾಗಿ ವಿಭಜನೆ ಮಾಡಲಾಗಿದ್ದು, ಪ್ರತಿ ಪ್ರಾಂತ್ಯವು ತಮ್ಮದೇ ಆದ ಕೇಂದ್ರ ಕಚೇರಿ, ಕ್ಷಿಪಣಿ, ಡ್ರೋನ್ ಸೈನ್ಯವನ್ನು ಹೊಂದಿರುತ್ತೆ. ಟೆಹರಾನ್ ಕೇಂದ್ರ ನಾಯಕತ್ವದೊಂದಿಗೆ ಸಂಪರ್ಕ ಕಡಿತಗೊಂಡಿದ್ರು. ಪ್ರಾಂತೀಯ ಕಮಾಂಡರ್ಗಳಿಂದ ತಮ್ಮ ಪೂರ್ವ ನಿಯೋಜಿತವಾದಂಥ ಯುದ್ಧ, ಇದರಿಂದಾಗಿಯೇ ಇರಾನ್ ಒಂದು ಭಾಗ ನಾಶವಾದರೂ
ಇತರ ಭಾಗಗಳಿಂದ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸೊ ಇದೆಲ್ಲದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು, ಜೊತೆಗೆ ಇದನ್ನೆಲ್ಲ ಯಾರು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಇಷ್ಟೊಂದು ಸಮರ್ಥವಾಗಿ ನಿಭಾಯಿಸ್ತೀನಿ, ಅದರಲ್ಲೂ ಕೂಡ ಅಮೆರಿಕ ಇಸ್ರೇಲ್ನ ಅಂದರೆ ಅದು ಸಾಮಾನ್ಯವಾದಂಥ ವ್ಯಕ್ತಿ ಕೈಲಂತೂ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ತಾನೂ ಪ್ರತಿದಾಳಿ ಮಾಡ್ತಾ ಇದೆಯಲ್ಲ, ಇರಾನ್ ಮಾಡ್ಕೊಂಡೇ ಬರ್ತಾ ಇದೆಯಲ್ಲ, ಈ ದುಬೈನೂ ಬಿಡ್ತಾ ಇಲ್ಲ, ಗಗನಚುಂಬಿ ಕಟ್ಟಡವನ್ನು ಕೂಡ ನೆಲಸಮ ಮಾಡ್ತಾರೆ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಇದ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರುವಂಥ ವ್ಯಕ್ತಿ ಆಗಿರಬೇಕಾಗಿತ್ತು. ಅಂಥ ವ್ಯಕ್ತಿಯೇ ಈ ಆಲಿ ಜಾಫರಿ. ಬಹಳಷ್ಟು ಅಧ್ಯಯನದ ನಂತರ ಬಹಳಷ್ಟು ಗೊತ್ತಿರೋದ್ರಿಂದ ಇವರು ಇದನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಇದೆ ಆಲಿ ಜಾಫ್ರಿ ಎನ್ನುವಂಥ ಒಂದು ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ.